ಪಟ್ಟಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ವೆಸ್ಟ್ಮೆಂಟ್ ಫಾರ್ ಚಿಲ್ಡ್ರನ್ಸ್ ಫ್ಯೂಚರ್ 21 ಇಯರ್ಸ್. ಇಲ್ಲಿ ನಾನು ಚಿಲ್ಡ್ರನ್ ಅಂತ ಹೇಳುವಾಗ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೇನೆ. 1,000 ರೂಪಾಯಿಯನ್ನು ನೀವೇನಾದರೂ ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಹಾಕಿದ್ರೆ 8.2% ಬರ್ತಾ ಇದೆ. ಮಗುಗೆ 21 ವರ್ಷ ಆಗಬೇಕಾದ್ರೆ 6.7 ಲ್ಯಾಕ್ಸ್ ಲಭ್ಯ ಆಗುತ್ತೆ. ಅದೇ ಹಣ 1,000 ರೂಪಾಯಿ 21 ವರ್ಷ ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ 12% ಬರುತ್ತೆ ಅಂತಂದರೆ 10.98 ಲ್ಯಾಕ್ಸ್ ಬರುತ್ತೆ. ಅದನ್ನೇ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡ್ಕೊಂಡು ಹಾಕ್ತೀನಿ ಅಂತಂದರೆ 15% ಬಂದರೆ 16.4 ಲ್ಯಾಕ್ಸ್ ಬರುತ್ತೆ. ಮತ್ತು ಅದೇ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ನಾನು ಮಾನಿಟರ್ ಮಾಡಿ ನೋಡ್ಕೋತೀನಿ, 3 ತಿಂಗಳಿಗೊಮ್ಮೆ ನಾನು ನನ್ನ ಷೇರುಗಳ ಆರೋಗ್ಯವನ್ನು ವಿಚಾರಿಸ್ಕೊಂಡು ಹೋಗ್ತೀನಿ ಅಂತಂದರೆ 18% ಬರ್ಬೋದು. ಅಲ್ಲಿಗೆ 24.64 ಲ್ಯಾಕ್ಸ್ ಜಮಾ ಆಗುತ್ತೆ. ಅದೇ ಸುಕನ್ಯಾ ಸಮೃದ್ಧಿಲಿ ಹಾಕಿದಾಗ 6.7 ಲ್ಯಾಕ್ಸ್. ಅದೇ ನೀವೇನಾದರೂ ಶೇರ್ನಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದಾಗ 16 ಮತ್ತು 24 ಲಕ್ಷ ಲಭ್ಯ ಆಯಿತು. ಅಂತಂದರೆ ಸುಕನ್ಯಾ ಸಮೃದ್ಧಿ ಸ್ಕೀಮಿಗಿಂತಲೂ ಇಲ್ಲಿ ಜಾಸ್ತಿ ಪ್ರಾಫಿಟ್ ಆಗಿದೆ. ಒಬ್ಬ ಪೋಷಕ 3,000 ರೂಪಾಯಿಯನ್ನು ಪ್ರತಿ ತಿಂಗಳು ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಹಾಕ್ತೀನಿ ಅಂತಂದರೆ 8.2 ಹಾಗೆ 21 ವರ್ಷದ ಬಳಿಕ 20.11 ಲ್ಯಾಕ್ಸ್ ಬರುತ್ತೆ. 12% ಆಗಿ 32.94 ಲ್ಯಾಕ್ಸ್ ಬರುತ್ತೆ. 15% ಆಗಿ 49.19 ಲ್ಯಾಕ್ಸ್ ಬರುತ್ತೆ. 18% ಆಗಿ 73.92 ಲ್ಯಾಕ್ಸ್ ಬಂತು. 5,000 ರೂಪಾಯಿಯನ್ನು ತನ್ನ ಮಗಳಿಗೋಸ್ಕರ ಯಾರಾದರೂ ಪೋಷಕರು ಪ್ರತಿ ತಿಂಗಳು ಉಳಿತಾಯ ಮಾಡ್ತಾರೆ ಅಂತಂದರೆ ಸುಕನ್ಯಾ ಸಮೃದ್ಧಿ ಸ್ಕೀಮಲ್ಲಿ ನಿಮಗೆ ಬರುವಂಥ ಹಣ 33.51 ಲಕ್ಷ ಆದರೆ ಮ್ಯೂಚುವಲ್ ಫಂಡಲ್ಲಿ 54.9 ಲ್ಯಾಕ್ಸ್ ಸಿಗ್ಬೋದು. ಷೇರು ಮಾರುಕಟ್ಟೆಯಲ್ಲಿ ಹಾಕಿದಾಗ 15% ಆಗಿ 81.98 ಲ್ಯಾಕ್ಸ್ ಲಭ್ಯ ಆಗ್ಬೋದು. ಮತ್ತು ಶೇರನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತೇನೆ, ಶೇರಿನ ಬಗ್ಗೆ ಒಳ್ಳೆ ನಾಲೆಜ್ ಇದೆ, ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಲಿಕ್ಕೆ ನನಗೆ ಬರುತ್ತೆ, 3 ತಿಂಗಳಿಗೊಮ್ಮೆ ನಾನು ಷೇರುಗಳನ್ನು ಮಾನಿಟರ್ ಮಾಡ್ತೇನೆ ಮತ್ತು ಅದರ ಬಗ್ಗೆ ನನಗೆ ಸಂಪೂರ್ಣ ಕಾಳಜಿ ಇದೆ ಅಂತಂದರೆ ಅವಾಗ 18% ಬಂತು ಅಂತಂದರೆ ನಿಮ್ಮ ಹತ್ರ 1.23 ಕ್ರೋರ್ಸ್ ಲಭ್ಯ ಆಗುತ್ತೆ. ಈ ಪಟ್ಟಿಯನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ನಿಮಗೆ ಬರ್ತಾ ಇರುವಂಥ ಹಣ ಅತಿ ಕಡಿಮೆ ಮತ್ತು ಅದನ್ನೇ ನೀವೇನಾದರೂ ಉತ್ತಮವಾದ ಮ್ಯೂಚುವಲ್ ಫಂಡು ಷೇರುಗಳಲ್ಲಿ ಹಾಕ್ತೀನಿ ಅಂತಂದರೆ ಬರುವಂಥ ದುಡ್ಡು ಜಾಸ್ತಿ. ಒಂದಷ್ಟು ಜನ ನನಗೆ ಕೌಂಟರ್ ಪ್ರಶ್ನೆ ಕೇಳ್ಬೋದು, ಸರ್ ಮ್ಯೂಚುವಲ್ ಫಂಡಲ್ಲಿ ರಿಟರ್ನ್ಸ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಷೇರು ಮಾರುಕಟ್ಟೆ ಇನ್ನೂ ಜಾಸ್ತಿ ವಾಲಟೈಲ್ ಆಗಿರುತ್ತೆ. ಆದರೆ ಒಂದು ವಿಚಾರವನ್ನು ನೆನಪಿನಟ್ಕೊಳ್ಳಿ, ನೀವು ಹಣವನ್ನು ಹಾಕ್ತಾ ಇರೋದು 21 ವರ್ಷ.